ಹಾಯ್ ಹಲೋ ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕ್ಷಮಾ. ನವೆಂಬರ್ 6ಕ್ಕೆ ಅದೊಂದು ಆಗಿಬಿಟ್ರೆ ಕುಮಾರಣ್ಣ ಸರ್ಕಾರಕ್ಕೆ ಜೀವದಾನ. ನವೆಂಬರ್ 6ಕ್ಕೆ ಅದೊಂದು ಆಗಿಬಿಟ್ರೆ ಯಡಿಯೂರಪ್ಪ ಸಿಎಂ ಆಸೆ ಜೀವಂತ. ನವೆಂಬರ್ 6ಕ್ಕೆ ಅದು ಆಗಿದ್ದೇ ಆದ್ರೆ ಸಿದ್ದುಗೆ ಹೈಪರ್ ಪವರ್. ಸರ್ಕಾರದ ಏಳು ಬೀಳು, ಬಿಎಸ್ವೈ ಕನಸು. ನವೆಂಬರ್ 6ಕ್ಕೆ ಡೂ ಆರ್ ಡೈ. ಇದುವೇ ಈ ಹೊತ್ತಿನ ವಿಶೇಷ. ಡೂ ಆರ್ ಡೈ. ನವೆಂಬರ್ 6ಕ್ಕೆ ಅದೊಂದು ಆಗಿಬಿಟ್ರೆ ಕುಮಾರಣ್ಣ ಸರ್ಕಾರಕ್ಕೆ ಜೀವದಾನವಂತೆ. ಆ ಒಂದು ದಿನ ಸಾಧಿಸಿದ್ರೆ ಜಯ, ಮೈತ್ರಿ ಸರ್ಕಾರ ಸುಭದ್ರವಂತೆ. ಗೆದ್ದರಂತೂ ಆನೆ ನಡೆದಿದ್ದೇ ದಾರಿ ಅನ್ನೋ ಹಾಗೆ ಹೆಚ್ಡಿಕೆ ಆಗ್ತಾರಂತೆ. ಆರಂಭದಿಂದಲೂ ಅಲ್ಲುಗಾಡ್ತಾನೆ ಇರುವಂಥ ಮೈತ್ರಿ ಸರ್ಕಾರ ಸುಭದ್ರವಾಗುತ್ತಾ, ಅತೃಪ್ತರೇ ಇಲ್ಲದಂತಾಗುತ್ತಾ? ನೋಡೋಣ ಆ ಇನ್ಸೈಡ್ ಸ್ಟೋರಿಯನ್ನ. ನವೆಂಬರ್ 6ಕ್ಕೆ ಅದೊಂದು ಆಗಿಬಿಟ್ರೆ ಕುಮಾರಣ್ಣ ಸರ್ಕಾರಕ್ಕೆ ಜೀವದಾನ. ಆ ಒಂದು ದಿನ ಸಾಧಿಸಿದ್ರೆ ಜಯ, ಮೈತ್ರಿ ಸರ್ಕಾರ ಸುಭದ್ರ. ಗೆದ್ದರಂತೂ ಆನೆ ನಡೆದದ್ದೇ ದಾರಿಯಂತೆ. ಆ ಒಂದು ದಿನದ ಗೆಲುವಿಗಾಗಿ ಎಚ್.ಡಿ. ಕುಮಾರಸ್ವಾಮಿ ಕಾಯುತ್ತಿದ್ದಾರೆ. ಎಚ್ಡಿಕೆ ಅಂದುಕೊಂಡಂತೆ ಏನಾದ್ರೂ ನವೆಂಬರ್ 6ಕ್ಕೆ ನಡೆದು ಬಿಟ್ರೆ ಆನೆ ನಡೆದದ್ದೇ ಹಾದಿ ಅನ್ನೋ ಹಾಗಾಗುತ್ತೆ ಅವರ ನಡೆ. ಎಚ್ಡಿಕೆಯನ್ನ ತಡೆದು ನಿಲ್ಲಿಸೋರು ಇರಲ್ಲ. ಎದುರಾಳಿಗಳು ಸಾಕಪ್ಪ ಇವರ ಸಹವಾಸ ಅಂತ ಸೈಲೆಂಟ್ ಆಗಿ ಸೈಡ್ಗೆ ಹೋಗೋದು ಗ್ಯಾರಂಟಿ. ಎಚ್ಡಿಕೆಗೆ ಮಾತ್ರವಲ್ಲ, ಮೈತ್ರಿ ಟೀಮ್ಗೆ ಆ ಗೆಲುವು ನಿಟ್ಟುಸಿರನ್ನ ಬಿಡುವಂತೆ ಮಾಡುತ್ತೆ. 6ರ ಗೆಲುವು ಸದ್ಯದ ಮಟ್ಟಿಗಂತೂ ಅಂತಿಂತ ಗೆಲುವಾಗಿರಲ್ಲ. ಘಟಾನುಘಟಿಗಳು ತಮ್ಮ ಜೀವನದುದ್ದಕ್ಕೂ ಎಷ್ಟೇ ಗೆಲುವುಗಳನ್ನ ಕಂಡಿದ್ರು 6ನೇ ತಾರೀಕಿನ ಗೆಲುವು ಎಚ್ಡಿಕೆ ಸೇರಿ ಹಲವರ ಭವಿಷ್ಯದ ದಾರಿಯಾಗಲಿದೆ. ಬಿಎಸ್ವೈ ಎಡವಿದ್ರೆ ಎಚ್ಡಿಕೆಗೆ 100 ಆನೆ ಬಲ. ಸರಾಗವಾಗಲಿದ್ಯಾ ಮೈತ್ರಿ ಅಧಿಕಾರದ ಮೆರವಣಿಗೆ? ಶಿವಮೊಗ್ಗ, ಮಂಡ್ಯ ಗೆದ್ದು ಬಿಎಸ್ವೈ ಮೂಲ ಗುಂಪು ಮಾಡ್ತಾರಾ ಎಚ್ಡಿಕೆ? 104 ಸೀಟು ಪಡೆದು ಸರ್ಕಾರ ಮಾಡೋಕಾಗ್ಲಿಲ್ವಲ್ಲ ಅಂತ ಕಸರತ್ತಿನ ಮೇಲೆ ಕಸರತ್ತು ಮಾಡುತ್ತಿರುವ ಬಿಜೆಪಿಗೆ ಇನ್ನಷ್ಟು ಕಾಲ ನಿರಾಸೆ ನೀಡಲು ಉತ್ಸುಕರಾಗಿದ್ದಾರೆ ಸಿಎಂ ಎಚ್ಡಿಕೆ. ನವೆಂಬರ್ 6ಕ್ಕೆ ಬಿಜೆಪಿಗೆ ಶಾಕ್ ಕೊಡೋಕೆ ಎಚ್.ಡಿ. ಕುಮಾರಸ್ವಾಮಿ ಪಣ ತೊಟ್ಟಿದ್ದಾರೆ. 37 ಸೀಟನ್ನು ಪಡೆದು ಕಾಂಗ್ರೆಸ್ ಕೃಪೆಯಿಂದ ಸಿಎಂ ಆಗಿರುವ ಎಚ್ಡಿಕೆಗೆ ಈ ಉಪಚುನಾವಣೆಯನ್ನೇ ನಿರ್ಣಾಯಕ ಮಾಡಬೇಕು ಅನ್ನೋ ಕಸರತ್ತನ್ನ ಬಿಜೆಪಿ ಮಾಡ್ತಾ ಇದೆ. ಆದ್ರೆ ಜೆಡಿಎಸ್, ಕಾಂಗ್ರೆಸ್ 3 ಲೋಕಸಭಾ ಕ್ಷೇತ್ರಗಳು ಹಾಗೂ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆಲುವನ್ನಷ್ಟೇ ಪಡೆಯಬೇಕು ಅಂತ ಪಣ ತೊಟ್ಟು ಸಂಪೂರ್ಣ ಸರ್ಕಾರವನ್ನೇ ಚುನಾವಣಾ ಅಖಾಡಕ್ಕೆ ಇಳಿಸಿದೆ. ಜಮಖಂಡಿ ಹಾಗೂ ರಾಮನಗರ ವಿಧಾನಸಭಾ ಕ್ಷೇತ್ರ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಸುಲಭವಾಗಿ ಗೆಲ್ತೀವಿ ಎಂಬುದು ದೋಸ್ತಿಗಳ ಲೆಕ್ಕಾಚಾರ. ಆದ್ರೆ ಬಳ್ಳಾರಿ ಹಾಗೂ ಶಿವಮೊಗ್ಗದಲ್ಲಿ ಟಫ್ ಫೈಟ್ ಇದೆ ಎನ್ನಲಾಗ್ತಿದೆ. ಇವೆರಡನ್ನ ಗೆದ್ರೆ ನಮ್ಮನ್ನ ಮುಟ್ಟಲು ಸಾಧ್ಯವೇ ಇಲ್ಲ ಅನ್ನೋದು ದೋಸ್ತಿಗಳ ವಾದ. ಮೈತ್ರಿ ಗುಮ್ಮಿಗೆ ಸುಮ್ಮನಾಗುತ್ತಾ ಆಪರೇಷನ್ ಗುಮ್ಮ? ವಿರೋಧಿಗಳೇ ಇಲ್ಲದೆ ಸಾಗಲಿದ್ಯಾ ಕುಮಾರ ಪರ್ವ? ಶತಾಯ ಗತಾಯ ಮೈತ್ರಿ ಸರ್ಕಾರವನ್ನ ಸುಭದ್ರವಾಗಿ ಕೊಂಡೊಯ್ಯಬೇಕು ಅಂದ್ರೆ ಬಿಜೆಪಿಯನ್ನ ಸುಮ್ಮನಾಗಿಸಬೇಕು. ಸದ್ಯಕ್ಕೆ ಸುಮ್ಮನಾಗಿಸಲು ಇರೋ ಅವಕಾಶವೇ ಈ ಉಪಚುನಾವಣಾ ಕಣ. ಇಲ್ಲಿ ಕಮಲಾಧಿಪತಿ ಯಡಿಯೂರಪ್ಪಗೆ ಸೋಲಿನ ರುಚಿ ತೋರಿಸಿದ್ರೆ ಆಪರೇಷನ್ ಕಮಲದ ಮಾತೇ ನಿಂತ ಹಾಗೆ. ಶಿವಮೊಗ್ಗದಲ್ಲಿ ಬಿಎಸ್ವೈ ಪುತ್ರ ರಾಘವೇಂದ್ರರನ್ನ ಮಣಿಸಲೆಂದೇ ಮಧು ಬಂಗಾರಪ್ಪರನ್ನ ಅಖಾಡಕ್ಕೆ ಇಳಿಸಿರುವ ಜೆಡಿಎಸ್ ಗೆದ್ದರೆ ಯಡಿಯೂರಪ್ಪರ ಶಕ್ತಿಯನ್ನೇ ಕುಂದಿಸಿದಂತಾಗುತ್ತೆ. ಮಗನನ್ನೇ ಗೆಲ್ಲಿಸಲಾಗ್ಲಿಲ್ವಲ್ಲ ಅನ್ನೋ ಚರ್ಚೆ ಶುರುವಾಗುತ್ತೆ.
ಅಲ್ಲಿಗೆ ನಾಯಕತ್ವದ ಸಮಸ್ಯೆ ಉದ್ಭವವಾಗಬಹುದು. ಬಿಜೆಪಿ ಹೈಕಮಾಂಡ್ ಸಹ ಬಿಎಸ್ವೈ ರನ್ನ ನಾಯಕತ್ವವನ್ನ ಪ್ರಶ್ನೆ ಮಾಡಬಹುದು. ಆಪರೇಷನ್ ಕಮಲವನ್ನ ಸದ್ಯಕ್ಕೆ ಕೈಬಿಡಬಹುದು. ಎಚ್ಡಿಕೆ ನಿರ್ಭೀತವಾಗಿ ಮೈತ್ರಿ ಸರ್ಕಾರವನ್ನ ಮುಂದುವರಿಸಬಹುದು. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಗೆದ್ರೆ ಎಚ್ಡಿಕೆಗೆ ಶಕ್ತಿ. ಗಡಿನಾಡಲ್ಲಿ ರಾಮುಲು ಡಿಕೆಶಿ ನಡುವೆ ಫೈಟ್. ಹೌದು, ಬಳ್ಳಾರಿಯಲ್ಲಿ ಉಗ್ರಪ್ಪ ಕಾಂಗ್ರೆಸ್ನಿಂದ ಹಾಗೂ ಬಿಜೆಪಿಯಿಂದ ಜೈ ಶಾಂತ ಕಣದಲ್ಲಿದ್ರು. ಶ್ರೀರಾಮುಲು ಡಿಕೆ ಶಿವಕುಮಾರ್ ನಡುವಿನ ಫೈಟ್ ಅಂತಲೇ ವಾತಾವರಣವಿದೆ. ಈ ಇಬ್ಬರು ನಾಯಕರಿಗೆ ಪ್ರತಿಷ್ಠೆಯ ಕದನವಿದು. ಆದರೆ ಇಲ್ಲಿ ಕಳೆದ ವಿಧಾನಸಭೆಯಲ್ಲಿ 6 ಸ್ಥಾನಗಳನ್ನ ಕಾಂಗ್ರೆಸ್ ತನ್ನದಾಗಿಸಿಕೊಂಡಿತ್ತು. ಆ ಹುರುಪಲ್ಲೇ ಡಿಕೆಶಿ ಗೆಲುವಿನ ಲೆಕ್ಕಾಚಾರ ಮಾಡ್ತಿದ್ದಾರೆ. ಇನ್ನು ತಮ್ಮ ಭದ್ರಕೋಟೆಯಾಗಿಸಿಕೊಂಡಿದ್ದ ಬಳ್ಳಾರಿಯಲ್ಲಿ ಬಿಜೆಪಿ ಹಿಡಿತ ಕಡಿಮೆಯಾಗಿದೆ. ಇದರಿಂದ ಶ್ರೀರಾಮುಲು ಹೇಗೆ ಕಂಬ್ಯಾಕ್ ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಇಲ್ಲಿ ಏನಾದ್ರೂ ಡಿಕೆಶಿ ಫಾರ್ಮುಲಾ ವರ್ಕ್ ಆದ್ರೆ ಶ್ರೀರಾಮುಲು ಹವಾ ಕಡಿಮೆಯಾಗುತ್ತೆ. ಆಪರೇಷನ್ ಕಮಲದ ರೂವಾರಿಗಳು ಸೈಲೆಂಟ್ ಆಗ್ತಾರೆ. ಎಚ್ಡಿಕೆ ಮೈತ್ರಿ ಸರ್ಕಾರಕ್ಕೆ ದೊಡ್ಡ ಅಡೆಯೊಂದು ಸರಿದಂತಾಗುತ್ತೆ. ಮೈತ್ರಿ ಲೆಕ್ಕಾಚಾರ ವರ್ಕೌಟ್ ಆದ್ರೆ ಎಚ್ಡಿಕೆಗೆಲ್ಲ ಟೆನ್ಷನ್. ಬಿಎಸ್ವೈಗೆ ಶಾಕ್ ಕೊಡಲು ಎಚ್ಡಿಕೆ ರಣತಂತ್ರ. ಬಳ್ಳಾರಿ ಶಿವಮೊಗ್ಗ ಬೈ ಎಲೆಕ್ಷನ್ನಲ್ಲೇ ಅಸ್ತ್ರ ಪ್ರಯೋಗ. ಬಿಎಸ್ವೈನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿರೋ ಎಚ್ಡಿಕೆ ಭಾರಿ ರಣತಂತ್ರ ಹೆಣೆದು ದೊಡ್ಡ ಕೆಡ್ಡಾವನ್ನ ರೆಡಿ ಮಾಡಿದ್ದಾರೆ. ಯಾರೂ ಬಯಸದ ಚುನಾವಣೆ ಈಗ ಭವಿಷ್ಯದ ದಿಕ್ಸೂಚಿಯಂತಾಗಿದೆ. ಎಲ್ಲರೂ ತುಂಬಾ ಸೀರಿಯಸ್ ಆಗಿ ಚುನಾವಣೆಯನ್ನ ತೆಗೆದುಕೊಂಡಾಗಿದೆ. ಬಿಎಸ್ವೈಗೆ ಖೆಡ್ಡ ತೋಡಿರೋ ಎಚ್ಡಿಕೆ ಹದ್ದಿನ ಕಣ್ಣು ಇಟ್ಟು ಕಾಯ್ತಾ ಇದ್ದಾರೆ. ಯಡಿಯೂರಪ್ಪರನ್ನ ತಡೆದ್ರೆ ಸಿಎಂ ಕುರ್ಚಿ ಯಾವುದೇ ತೊಂದರೆ ಇಲ್ಲದೆ ಸುರಕ್ಷಿತವಾಗಿರುತ್ತೆ ಎನ್ನಲಾಗ್ತಿದೆ. ಬಳ್ಳಾರಿ ಶಿವಮೊಗ್ಗ ಬಿಟ್ಟು ಇನ್ನುಳಿದ ಉಪಕದನದಲ್ಲಿ ಮೈತ್ರಿ ಟೀಮ್ ಆರಾಮಾಗಿ ಜಯ ಸಾಧಿಸುವ ಉತ್ಸಾಹದಲ್ಲಿದೆ. ಈ ಒಂದು ಉಪಸಮರ ರಾಜ್ಯ ರಾಜಕೀಯದ ದಿಕ್ಕನ್ನ ಬದಲಿಸೋದ್ರ ಜೊತೆಗೆ ಇಬ್ಬರು ದಿಗ್ಗಜರ ಭವಿಷ್ಯವನ್ನೇ ಬದಲಾಯಿಸಿಬಿಡುತ್ತೆ ಅನ್ನೋ ವಿಶ್ಲೇಷಣೆ ಜೋರಾಗಿಯೇ ಇದೆ. ನಾನಾ ಸಮಸ್ಯೆಗಳಿದ್ರೂ ಕೂಡ ಎಚ್ಡಿಕೆ ರಣತಂತ್ರ ಮಾಡಿ ಸಿದ್ಧವಾಗಿದ್ದಾರೆ. ನವೆಂಬರ್ 6ಕ್ಕೆ ಅಂದುಕೊಂಡಂತಾಗುತ್ತೆ. ನಮ್ಮ ಮೈತ್ರಿಗೆ ಅಡೆತಡೆ ಇಲ್ಲವಾಗುತ್ತೆ ಅನ್ನೋದು ಎಚ್ಡಿಕೆ ಪ್ಲಾನ್. ಕ್ಕೂ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ ಎಚ್ಡಿಡಿ. ಕೇಂದ್ರದಲ್ಲಿ ಅಧಿಕಾರದ ಕನಸು ಕಾಣ್ತಿದ್ದಾರೆ ದಳಪತಿ. ಬಳ್ಳಾರಿ ಶಿವಮೊಗ್ಗದಲ್ಲಿ ಗೆದ್ದರಂತೂ 2019ರ ಲೋಕಸಭಾ ಚುನಾವಣೆಗೆ ಬಿಜೆಪಿಯನ್ನ ಮತ್ತಷ್ಟು ಕಟ್ಟಿಹಾಕೋ ಆತ್ಮಸ್ಥೈರ್ಯ ಬರುತ್ತೆ ಅನ್ನೋದು ಎಚ್ಡಿಕೆ ಪ್ಲಾನ್. ಬಿಜೆಪಿಯನ್ನ ಅಧಿಕಾರದಿಂದ ದೂರವಿಟ್ರೆ ಕೇಂದ್ರದಲ್ಲೂ ಜೆಡಿಎಸ್ ಕಾಂಗ್ರೆಸ್ ಜೊತೆ ಅಧಿಕಾರದ ಭಾಗವಾಗಬಹುದು. ಇಲ್ಲವಾದ್ರೆ ಮಹಾಘಂಟ ಬಂಧನ್ ಸ್ಟ್ರಾಂಗ್ ಆದ್ರೆ ಅದೃಷ್ಟ ತಿರುಗಿದ್ರೆ ಮತ್ತೆ ಕೇಂದ್ರದಲ್ಲಿ ಅಧಿಕಾರ ನಡೆಸಬಹುದು ಅನ್ನೋ ಲೆಕ್ಕಾಚಾರಗಳು ಜೆಡಿಎಸ್ ಪಾಳೆಯದಲ್ಲಿ ನಡೀತಾ ಇದೆಯಂತೆ. ನವೆಂಬರ್ 6ಕ್ಕೆ ಎಲ್ಲದಕ್ಕೂ ಒಂದು ಸ್ಪಷ್ಟತೆಯಂತೂ ಸಿಗಲಿದೆ. ನೂರ 4 ಶಾಸಕರಿದ್ರೂ ಅಧಿಕಾರದಿಂದ ದೂರ ಉಳಿಯುವಂತಾಗಿದ್ದರಿಂದ ಮಾಜಿ ಸಿಎಂ ಯಡಿಯೂರಪ್ಪ ಮೈತ್ರಿ ಉಳಿಯೋದಿಲ್ಲ, ಮತ್ತೆ ನಾನೇ ಸಿಎಂ ಅಂತ ಹೇಳ್ತಾನೆ ಬರ್ತಿದ್ದಾರೆ. ಆದ್ರೆ ಅದ್ಯಾವುದೂ ಆಗ್ಲೇ ಇಲ್ಲ. ಆದ್ರೆ ಈ ಉಪಕದನದ ನಂತರ ಅವರ ಕನಸು ನನಸಾಗುತ್ತಂತೆ. ನವೆಂಬರ್ 6ಕ್ಕೆ ಅದೊಂದು ಆಗೋದ್ರೆ ಯಡಿಯೂರಪ್ಪ ಸಿಎಂ ಆಸೆ ಜೀವಂತ. ಸರ್ಕಾರದ ಏಳು ಬೀಳು ಬಿಎಸ್ವೈ ಕನಸು. ಮೈತ್ರಿ ಬಗ್ಗೆ ನಿಜವಾಗಲಿದ್ಯಾ ಬಿಜೆಪಿಯ ಭವಿಷ್ಯ?
ಬಿಎಸ್ವೈ ಏರೇ ಬಿಡ್ತಾರಾ ಮತ್ತೆ ಸಿಎಂ ಕುರ್ಚಿ? ತೀವ್ರ ಕುತೂಹಲ ಕೆರಳಿಸಿರುವ 3 ಲೋಕಸಭೆ ಮತ್ತು 2 ವಿಧಾನಸಭೆ ಸ್ಥಾನಗಳ ಉಪಚುನಾವಣೆಯ ರಿಸಲ್ಟ್ ನವೆಂಬರ್ 6ಕ್ಕೆ ಹೊರಬೀಳುತ್ತೆ. ಅಲ್ಲಿಂದ ಮಾಜಿ ಸಿಎಂ ಯಡಿಯೂರಪ್ಪ ಪಾನ್ ಮೂವ್ ಮಾಡಲಿದ್ದಾರೆ. ಈ ಹಿಂದೆ ದೋಸ್ತಿ ಸರ್ಕಾರವನ್ನ ಛಿದ್ರವಾಗಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ವಲ್ಲ ಅನ್ನೋ ಕೊರಗಿನಲ್ಲೇ ಆಪರೇಷನ್ ನಡೆಸೋಕ್ ಹೋದ್ರು ಎಲ್ಲವೂ ಠುಸ್ಪಟಾಕಿಗಳೇ. ಬಿಎಸ್ವೈ ಅಂತೂ ಮೈತ್ರಿ ಭವಿಷ್ಯ ಹೇಳುತ್ತಲೇ ಇದ್ದಾರೆ. ಆದ್ರೆ ಯಾವುದೂ ಸಕ್ಸಸ್ ಆಗಿಲ್ಲ. ದೋಸ್ತಿಗಳ ಅಸಮಾಧಾನವನ್ನ ಬಳಸಿಕೊಳ್ಳೋದ್ರಲ್ಲೂ ಬಿಜೆಪಿ ಎಡವಿತ್ತು. ಕೈ ನಾಯಕರ ಅಸಮಾಧಾನ ಹಾಗೂ ಅತೃಪ್ತಿಗೆ ಒಂದು ಅಂತ್ಯ ಕಾಣಿಸಲು ಈ ಉಪಚುನಾವಣೆ ಕೇಂದ್ರ ಬಿಜೆಪಿಯ ಒಂದು ತಂತ್ರ ಅಂತ ಸಹ ಹೇಳಲಾಗ್ತಿದೆ. ಹಾಗಾಗಿ ಬೈ ಎಲೆಕ್ಷನ್ ರಿಸಲ್ಟ್ ಬರುವವರೆಗೂ ಸುಮ್ಮನಿದ್ದು ನಂತರ ಬಿಜೆಪಿ ತನ್ನ ಸ್ಟ್ರಾಟಜಿಯನ್ನ ಜಾರಿ ಮಾಡಲಿದೆಯಂತೆ. ಈಗಾಗಲೇ 4-5 ಬಾರಿ ಸಂಪುಟ ವಿಸ್ತರಣೆಗಾಗಿ ಡೇಟ್ ಫಿಕ್ಸ್ ಮಾಡಿ ಮುಂದೂಡಿದೆ ಮೈತ್ರಿ ಸರ್ಕಾರ. ಇದರಿಂದ ಎದ್ದಿರುವ ಅತೃಪ್ತಿ ಬೆಂಕಿ ಇನ್ನೂ ತಣ್ಣಗಾಗಿಲ್ಲ. ಈ ಉಪಕದನದಲ್ಲಿ ಫಲಿತಾಂಶದ ನಂತರ ಆ ಬೇಗುದಿಯೂ ಹೆಚ್ಚಾಗಲಿದೆಯಂತೆ. ಅದನ್ನ ಎನ್ಕ್ಯಾಶ್ ಮಾಡಿಕೊಂಡು ಅಧಿಕಾರ ಹಿಡಿಯೋಕೆ ಬಿಎಸ್ವೈ ಪ್ಲಾನ್ ಮಾಡಿದ್ದಾರಂತೆ. ಶಿವಮೊಗ್ಗ, ಬಳ್ಳಾರಿಯಲ್ಲಿಯೇ ಬಿಜೆಪಿಗೆ ಗೆಲುವು ನಿಶ್ಚಿತ ಅಂತ ಯಡಿಯೂರಪ್ಪ ಭಾವಿಸಿದ್ದಾರೆ. ಯಾಕಂದ್ರೆ ಯಡಿಯೂರಪ್ಪರಿಗೂ ಮೊದಲು ಶಿವಮೊಗ್ಗದಲ್ಲಿ ಸಂಸದರಾಗಿದ್ದವರು ರಾಘವೇಂದ್ರ. ಮಗನನ್ನ ಈ ಬಾರಿ ಸ್ವಕ್ಷೇತ್ರದ ಜನ ಕೈ ಹಿಡಿಯುತ್ತಾರೆ ಅನ್ನೋ ವಿಶ್ವಾಸದಲ್ಲಿ ಬಿಎಸ್ವೈ ಇದ್ದಾರೆ. ಬಿಎಸ್ವೈ ಕನಸು ನನಸು ಮಾಡ್ತಾರಾ ಶ್ರೀರಾಮುಲು? ಬಳ್ಳಾರಿ ಗೆಲುವು ಮೈತ್ರಿಯನ್ನ ಮುರಿಯಲು ಬಿಎಸ್ವೈಗೆ ಶಕ್ತಿ. ಬಳ್ಳಾರಿ ಚುನಾವಣೆಯ ಉಸ್ತುವಾರಿಯನ್ನ ಹೊತ್ತಿರುವ ಶ್ರೀರಾಮುಲುಗೆ ಈ ಗೆಲುವು ಬಿಎಸ್ವೈ ಸಿಎಂ ಆಗುವಷ್ಟೇ ಮುಖ್ಯ. ಎದುರು ಕನಕಪುರ ಬಂಡೆ ಇರುವುದರಿಂದ ತಮ್ಮೂರಲ್ಲಿ ಗೆಲ್ಲಲೇಬೇಕಿದೆ. ತಮ್ಮ ಸಾಮರ್ಥ್ಯ ಸಾಬೀತುಪಡಿಸಲು ಈ ಗೆಲುವು ತುಂಬಾನೇ ಮುಖ್ಯವಾಗಿದೆ. ಯಡಿಯೂರಪ್ಪ ಸಹ ರಾಮುಲು ಹೆಗಲಿಗೆ ಹಾಕಿ ನವೆಂಬರ್ 6ಕ್ಕೆ ಕಾಯ್ತಾ ಇದ್ದಾರೆ. ಗೆಲುವು ಸಿಕ್ಕರಂತೂ ಬಿಎಸ್ವೈ ವೇಗ ಹೆಚ್ಚಾಗುತ್ತೆ. ಉಪಚುನಾವಣೆಯ ಗೆಲುವಿನೊಂದಿಗೆ ಆಪರೇಷನ್ ಕಮಲಕ್ಕೆ ಅತೃಪ್ತರು ಸುಲಭವಾಗಿ ಒಳಗಾಗ್ತಾರೆ. ಗೆಲುವು ಬಿಎಸ್ವೈ ಮೇಲಿನ ನಂಬಿಕೆಯನ್ನ ಹೆಚ್ಚು ಮಾಡುತ್ತೆ. ಇನ್ನು ಕೇಂದ್ರದಿಂದಲೂ ಬಿಎಸ್ವೈಗೆ ಬಹುಪರಾಕ್ ಗ್ಯಾರಂಟಿ. ಹೈಕಮಾಂಡ್ಗೆ ಉಪಚುನಾವಣೆಯ ಪಿನ್ ಟು ಪಿನ್ ಮಾಹಿತಿ ರವಾನೆ ಮಾಡಲಾಗಿದೆಯಂತೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ನವೆಂಬರ್ 6ರವರೆಗೂ ಬಿಜೆಪಿ ನಾಯಕರು ಸೈಲೆಂಟ್ ಆಗಲಿದ್ದಾರಂತೆ. ನವೆಂಬರ್ 6 ನಂತರವೇ ರಾಜ್ಯ ರಾಜಕೀಯದಲ್ಲಿ ಬಿಜೆಪಿಯ ಅಸಲಿ ಆಟ ಶುರುವಾಗಲಿದೆಯಂತೆ. ನವೆಂಬರ್ 6ರಿಂದ ಶುರುವಾಗುತ್ತೆ ಆಪರೇಷನ್ ಪಾರ್ಟ್ 2. ಎಚ್ಚರಿಕೆಯ ಹೆಜ್ಜೆ ಇಡಲು ಬಿಎಸ್ವೈ ಸೂಚನೆ. ನವೆಂಬರ್ 6ರ ಫಲಿತಾಂಶ ಬಿಜೆಪಿ ಪರ ಇದ್ರೆ ಹಲವು ದೋಸ್ತಿ ಶಾಸಕರು ರಾಜೀನಾಮೆ ಕೊಡಲಿದ್ದಾರೆ ಅನ್ನೋದು ಬಿಜೆಪಿಗೆ ಸಿಕ್ಕಿರೋ ಮಾಹಿತಿಯಾಗಿದೆಯಂತೆ. ಒಂದ್ ವೇಳೆ ತಂತಾನೆ ಸರ್ಕಾರ ಬಿದ್ದು ಹೋದ್ರೆ ಲೋಕಸಭಾ ಚುನಾವಣೆ ಜೊತೆಯಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆಗೂ ಸಿದ್ಧವಾಗುವ ಲೆಕ್ಕಾಚಾರ ಹಾಕಿದ್ದಾರಂತೆ ಬಿಎಸ್ವೈ. ಹಾಗಾಗಿಯೇ ನವೆಂಬರ್ 6ರ ನಂತರ ಆಪರೇಷನ್ ಕಮಲದ 2ನೇ ಆವೃತ್ತಿ ಜಾರಿ ಮಾಡುವುದಕ್ಕೆ ಬಿಎಸ್ವೈ ಚಿಂತನೆ ನಡೆಸಿದ್ದಾರಂತೆ. ಕಳೆದ ಬಾರಿ ಆಪರೇಷನ್ ಅಂತ ಹೇಳಿ ಎಲ್ಲವೂ ಟುಸ್ಸಾಗಿತ್ತು. ಈ ಬಾರಿ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡೋಕೆ ಬಿಎಸ್ವೈ ಪ್ಲಾನ್ ಮಾಡಿದ್ದಾರಂತೆ. ಆಪರೇಷನ್ ಆಪರೇಟ್ ಮಾಡುವುದಕ್ಕೆ ಅಂತಾನೆ ಪ್ರತ್ಯೇಕ ಟೀಮ್ಗಳನ್ನ ಮಾಡಲಿದೆಯಂತೆ. ಒಟ್ಟಲ್ಲಿ ಸರ್ಕಾರ ರಚನೆಯ ಶಪಥ ಮಾಡಿರೋ ಬಿಎಸ್ವೈ ಸರ್ಕಾರ ಬೀಳ್ಬೇಕು, ಇಲ್ಲವಾದಲ್ಲಿ ಸರ್ಕಾರವನ್ನ ತಂತ್ರಗಾರಿಕೆಯಿಂದ ಬೀಳಿಸಬೇಕು ಅನ್ನೋ ಲೆಕ್ಕಾಚಾರ ಮಾಡಿದ್ದಾರೆ. ಎಲ್ಲಕ್ಕೂ ನವೆಂಬರ್ 6ರವರೆಗೂ ಕಾಯಬೇಕಷ್ಟೇ. ಮಾಜಿ ಸಿಎಂ ಸಿದ್ದರಾಮಯ್ಯ ಈ ಸಮ್ಮಿಶ್ರ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ತನ್ನನ್ನ ಮೂಲೆಗುಂಪು ಮಾಡುವವರಿಗೆ ಬುದ್ಧಿ ಕಲಿಸಬೇಕು ಅಂತ ಕಾಯ್ತಾ ಇದ್ರು. ಅದಕ್ಕೆ ವೇದಿಕೆಯಾಗಿರೋದು ಈ ಉಪಚುನಾವಣೆಯ ಕದನ. ಇಲ್ಲಿ ಸಿದ್ದು ಕೈ ಮೇಲಾದ್ರೆ ಹೈಪರ್ ಪವರ್ ಬರುತ್ತಂತೆ. ಏನದು ನೀವೇ ನೋಡಿ. ನವೆಂಬರ್ 6ಕ್ಕೆ ಅದು ಆಗಿದ್ದೇ ಆದ್ರೆ ಸಿದ್ದುಗೆ ಹೈಪರ್ ಪವರ್.
ಮತ್ತೆ ಶೈನ್ ಆಗ್ತಾರಾ ಮಾಜಿ ಸಿಎಂ ಸಿದ್ದರಾಮಯ್ಯ? ಮಿನಿ ವಾರ್ನಲ್ಲಿ ಮೈತ್ರಿ ಮೂಲಕವೇ ಬಿಜೆಪಿಯನ್ನ ಕಟ್ ಹಾಕೋಕೆ ಮೈತ್ರಿ ಸರ್ದಾರರು ನಿರ್ಧರಿಸಿದ್ದಾರೆ. ಅಸಮಾಧಾನ, ಕೋಪ, ಬಂಡಾಯ, ಕುಸ್ತಿಗೆ ಇಳಿದಿದ್ದ ಲೋಕಲ್ ನಾಯಕರು ಸದ್ಯ ಗಪ್ಚುಪ್ಪಾಗಿದ್ದಾರೆ. ಇದನ್ನ ಬಿಜೆಪಿ ಎನ್ಕ್ಯಾಶ್ ಮಾಡಿಕೊಳ್ಳಲು ಸಾಧ್ಯವಾಗದ ರೀತಿ ಮಾಡಿದ್ದಾರೆ ಸಿದ್ದು. ಚುನಾವಣೆ ಸೋಲಿನಿಂದಾಗಿ ಒಂದು ರೀತಿಯಲ್ಲಿ ಸೈಡ್ಲೈನ್ ಆದಂತಾಗಿದ್ದ ಸಿದ್ದುಗೂ ಈ ಮಿನಿ ವಾರ್ ಒಂಥರ ಬೂಸ್ಟ್ ಕೊಟ್ಟಂತಾಗಿದೆ. ಜಮಖಂಡಿ ನಂತರ ಸಿದ್ದು ಹೋರಾಟ ಈಗ ಬಳ್ಳಾರಿಯಲ್ಲಿ ಶ್ರೀರಾಮುಲು ವಿರುದ್ಧ ನಡೆಯುತ್ತಿದೆ. ಬಾದಾಮಿಯಲ್ಲಿ ಸಿದ್ದುನೇ ಗೆದ್ರು ರಾಮುಲು ಕೊಟ್ಟ ಕಾಟಕ್ಕೆ ಸೇಡು ತೀರಿಸಿಕೊಳ್ಳೋಕೆ ಸಿದ್ದರಾಮಯ್ಯ ಹೊರಟಂತಿದೆ. ಬಳ್ಳಾರಿ ಬೇಟೆಗೆ ಖುದ್ದು ಅಖಾಡಕ್ಕಿಳಿದು ರಾಮುಲು ಕೋಟೆ ಕೆಡವಿ ಬಾದಾಮಿಯಲ್ಲಿ ಕೊಟ್ಟ ಕಾಟಕ್ಕೆ ಸೇಡು ತೀರಿಸಿಕೊಳ್ಳಲಿದ್ದಾರಂತೆ. ಜಮಖಂಡಿಯಲ್ಲಿ ಸಿದ್ದು ತೋರ್ತಾರಾ ಖದರ್? ಸದ್ಯ ಜಮಖಂಡಿಯಲ್ಲಿ ಸಿದ್ದು ನ್ಯಾಮಗೌಡ ಅವರ ಪುತ್ರ ಆನಂದ್ ನ್ಯಾಮಗೌಡ ಕಣದಲ್ಲಿದ್ದಾರೆ. ಅಸಮಾಧಾನಗೊಂಡಿದ್ದ ಸುಶೀಲ್ ಕುಮಾರ್ ಬೆಳಗಲಿ ಅವರನ್ನ ಯಶಸ್ವಿಯಾಗಿ ಸಂತೈಸಿ ಪಕ್ಷಕ್ಕೆ ಯಾವುದೇ ಡ್ಯಾಮೇಜ್ ಆಗದಂತೆ ನೋಡಿಕೊಂಡಿದ್ದಾರೆ ಸಿದ್ದು. ಇದೇ ಹುಮ್ಮಸ್ಸಿನಲ್ಲಿ ಜಮಖಂಡಿಯಲ್ಲಿ ಕಾಂಗ್ರೆಸ್ ಗೆದ್ದರೆ ಅದರ ಫುಲ್ ಕ್ರೆಡಿಟ್ ಸಿದ್ದುಗೆ ಸಿಗಲಿದೆ. ಆ ಗೆಲುವಿನಿಂದ ತಮ್ಮ ತಂಟೆಗೆ ಬರಬೇಡಿ ಎಂದು ತಮ್ಮನ್ನ ಸೈಡ್ ಲೈನ್ ಮಾಡಲು ಹವಣಿಸಿದ್ದವರಿಗೆ ಮೆಸೇಜ್ ರವಾನೆ ಮಾಡಿದ್ದಾರೆ. ಇನ್ನು ನ್ಯಾಮಗೌಡ ಗೆದ್ದರಂತೂ ಸಿದ್ದುಗೆ ಮತ್ತೆ ಪವರ್ ಸಿಕ್ಕಂತಾಗಲಿದೆ. 2019ರ ಲೋಕಸಭೆಗೆ ಸಿದ್ದುನೇ ಎಲ್ಲ. ಉಪಚುನಾವಣೆಯಲ್ಲಿ ಮೈತ್ರಿ ಸಂಪೂರ್ಣ ಗೆಲುವು ಸಾಧಿಸಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ 2019ರ ಚುನಾವಣೆಗೆ ಸಂಪೂರ್ಣವಾಗಿ ಬಳಸಿಕೊಳ್ಳಲಿದೆ. ನವೆಂಬರ್ 6ಕ್ಕೆ ಬರೋ ಉಪಚುನಾವಣೆ ಫಲಿತಾಂಶದಲ್ಲಿ ಗೆದ್ದರೆ ಸಿದ್ದರಾಮಣ್ಣನ ಸಾರ್ವತ್ರಿಕ ಲೋಕಸಭೆಯಲ್ಲಿ ಕಾಂಗ್ರೆಸ್ ಟ್ರಂಪ್ ಕಾರ್ಡ್ ಆಗಿ ಬಳಸಿಕೊಳ್ಳೋದು ಗ್ಯಾರಂಟಿಯಂತೆ. ನವೆಂಬರ್ 6ಕ್ಕೆ ಅಭ್ಯರ್ಥಿಗಳ ಆಯ್ಕೆಯಿಂದ ಹಿಡಿದು ಎಲ್ಲದರಲ್ಲೂ ಸಿದ್ದು ತೀರ್ಮಾನವೇ ಅಂತಿಮ ಅನ್ನೋ ಲೆಕ್ಕಾಚಾರಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಬರಬಹುದು. ಇದೇ ಕಡೆ ವಿಧಾನಸಭೆಯ ಚುನಾವಣೆ ಅಂತ ಹೇಳಿರುವ ಸಿದ್ದು ಲೋಕಸಭೆಗೆ ಏನಾದ್ರೂ ಸ್ಪರ್ಧಿಸುವ ಮನಸ್ಸನ್ನ ಮಾಡಬಹುದು. ಹೈಕಮಾಂಡ್ ಸಹ ಸ್ಪರ್ಧಿಸುವಂತೆ ಒತ್ತಡ ಹೇರಬಹುದು. ಪ್ರಧಾನಿ ಮೋದಿಗೆ ಕಳೆದ ಚುನಾವಣಾ ರ್ಯಾಲಿಗಳಲ್ಲಿ ಟಾಂಗ್ ಕೊಟ್ಟು ರಾಷ್ಟ್ರವ್ಯಾಪಿ ಸದ್ದು ಮಾಡಿದ್ದ ಸಿದ್ದರಾಮಯ್ಯ ಅವರನ್ನ ನೇರ ಎದುರಾಳಿ ಎಂದು ಕಾಂಗ್ರೆಸ್ ಹೈಕಮಾಂಡ್ ಬಳಸಿಕೊಂಡ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಒಟ್ಟಾರೆ ಸಿದ್ದುವನ್ನ ಹೈಕಮಾಂಡ್ ಬಳಸಿಕೊಳ್ಳೋದು ಪಕ್ಕಾ. ನವೆಂಬರ್ 6ಕ್ಕೆ ರಾಜ್ಯ ರಾಜಕೀಯದ ಬಗ್ಗೆ ಜನರಲ್ಲಿ ಕಾಡ್ತಾ ಇರೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಯಾರು ಗೆಲುವನ್ನ ಸಾಧಿಸ್ತಾರೆ? ಸಮ್ಮಿಶ್ರ ಸರ್ಕಾರ ಉಳಿಯುತ್ತಾ? ಬಿಎಸ್ವೈ ಸಿಎಂ ಕನಸು ನನಸಾಗುತ್ತಾ? ಎಲ್ಲದಕ್ಕೂ ನಾವು ಉಪಚುನಾವಣೆಯ ರಿಸಲ್ಟ್ ವರೆಗೂ ಕಾಯಲೇಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.